ಈ ಹಿನ್ನೆಲೆಯಲ್ಲಿ ನೀವೆಲ್ಲ ಕೂಡ ಗಮನಿಸಿರ್ಬೋದು, ಒಂದೇ ಒಂದು ನಮ್ಮೂರಾಗಿರ್ಬೋದು, ಸುಣ್ಣಘಟ್ಟ ಆಗಿರ್ಬೋದು ಅಂತ ಹಳ್ಳಿಗಳಿಂದ ವಿಲೀನ ಮಾಡೋದಕ್ಕೆ ಆದೇಶ ಹೊರಡಿಸಿರೋದು ಮಾತ್ರ ಅಲ್ಲ, ಶಿಕ್ಷಕರಿಗೂ ಕೂಡ ಅಧಿಕಾರಿಗಳಿಂದ ಬೆದರಿಕೆ ಹಾಕಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ಪೋಷಕರ ಮನವೊಲಿಸಬೇಕು, ಆದಷ್ಟು ಬೇಗ ವಿಲೀನ ಮಾಡಬೇಕು ಅಂತ ಹೇಳಿ. ಅದ್ರ ಜೊತೆಗೆ ಮೊನ್ನೆ ಏಪ್ರಿಲ್ 1ನೇ ತಾರೀಕು ಕೂಡ ಶಿಕ್ಷಣ ಸಚಿವರು ಒಂದು ಹೊಸ ಸರ್ಕ್ಯುಲರ್ ಬಿಟ್ಟು ಅಲ್ಲಿ ಪಿಒ ಅಧಿಕಾರಿಗಳಾಗಿರ್ಬೋದು, ಸಿಆರ್ಪಿಎಫ್ ಗಳಾಗಿರ್ಬೋದು, ಹಾಗೇನೆ ಎಲ್ಲ ಶಿಕ್ಷಣಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈಗ ಸಭೆಗಳನ್ನ ಕರೆದು 8, 9ನೇ ತಾರೀಕು ಶಾಲೆಗಳಲ್ಲಿ, ಸಮುದಾಯದತ್ತ ಶಾಲೆಗಳಲ್ಲಿ ಸಭೆಗಳನ್ನ ಕರೆದು ಕೆಪಿಎಸ್ ಶಾಲೆಗಳನ್ನ ವಿಲೀನ ಮಾಡಬೇಕು ಅಂತ ಹೇಳಿ ಒಂದು ಆದೇಶವನ್ನ ಬಿಟ್ಟಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವು ಬೆಂಗಳೂರಲ್ಲಿ ಕೆಲವು ಪೋಷಕರು 1ನೇ ಕ್ಲಾಸಿಗೆ ಮಕ್ಕಳನ್ನ ಅಡ್ಮಿಷನ್ ಮಾಡಿಸ್ಬೇಕು ಅಂತೇಳಿ ಸರ್ಕಾರಿ ಶಾಲೆಗಳಿಗೆ ಭೇಟಿ ಕೊಟ್ಟಾಗ ಒಂದು ಆಘಾತಕಾರ ಸುದ್ದಿ ಬಂದಿರೋದು, ಕನ್ನಡ ಮೀಡಿಯಂನೇ ತೆಗೆದಾಕಿದ್ದಾರೆ. ಅಂದ್ರೆ ಕೆಪಿಎಸ್ ಶಾಲೆಗಳಿಗೆ ಮರ್ಜ್ ಮಾಡೋದಕ್ಕೆ ಕನ್ನಡ ಮೀಡಿಯಂನೇ ತೆಗೆದು ಬರೀ ಇಂಗ್ಲಿಷ್ ಮೀಡಿಯಂ ಮಾತ್ರ ಅಂತ ಹೇಳಿ HMಗಳ ಮೂಲಕ ಹೇಳಿಸ್ತಾ ಇದ್ದಾರೆ. ಸ್ನೇಹಿತರೆ, ಇವತ್ತು ನಾವು ಇಂಥ ಒಂದು ಕರಾಳ ಯೋಜನೆಯನ್ನ ವಿರೋಧಿಸ್ತಾ ಇದ್ದೀವಿ. ಇದನ್ನ ವಿರೋಧಿಸಿ ಇದೇ ಏಪ್ರಿಲ್ 10ನೇ ತಾರೀಕು ಫ್ರೀಡಂ ಪಾರ್ಕ್ ಅಲ್ಲಿ ಒಂದು ಜನ ಸಮಾವೇಶ ರಾಜ್ಯದಾದ್ಯಂತ ಇವತ್ತು ರೈತರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಪೋಷಕರಾಗಿರ್ಬೋದು, ವಿದ್ಯಾರ್ಥಿಗಳಾಗಿರ್ಬೋದು ದೊಡ್ಡ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಸ್ನೇಹಿತರೆ, ಅಂದಾಜು 3 ರಿಂದ 5 ಸಾವಿರ ಜನ ಪೋಷಕರು ಸೇರುವಂತ ನಿರೀಕ್ಷೆ ಇದೆ. ಅಷ್ಟು ಮಾತ್ರ ಅಲ್ಲ, ಕರ್ನಾಟಕದ ಗಣ್ಯ ಸಾಹಿತಿಗಳು, ಚಿಂತಕರು, ಶಿಕ್ಷಣ ತಜ್ಞರು ಈ ಹೋರಾಟಕ್ಕೆ ಬೆಂಬಲ ಕೊಟ್ಟಿದ್ದಾರೆ. ಹಳ್ಳಿಗಳಲ್ಲಿರುವಂತ ನಮ್ಮೂರ ಶಾಲೆ ಉಳಿಬೇಕು ಅಂತ ಹೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಷಾ ವಿಜ್ಞಾನಿ ಮತ್ತೆ ಸಂಶೋಧಕರಾದಂತ ಡಾಕ್ಟರ್ ಹಂಪ ನಾಗರಾಜಯ್ಯ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ವಿಶ್ರಾಂತ ಕುಲಪತಿಗಳು ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಪ್ರೊಫೆಸರ್ ಎ ಮುರಿಗಪ್ಪ ಸರ್ ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಹಿರಿಯ ಸಾಹಿತಿಗಳು ಹಾಗೂ ವಿಮರ್ಶಕರಾದಂತ ಡಾಕ್ಟರ್ ಕೆ ಮರಳಸಿದ್ದಪ್ಪ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಪ್ರೊಫೆಸರ್ SC ಸಿದ್ದರಾಮಯ್ಯ, ಕರ್ನಾಟಕದ ಸಂಸ್ಕೃತಿ ಚಿಂತಕರು ಮತ್ತೆ ಶಿಕ್ಷಣ ತಜ್ಞರು, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಡಾಕ್ಟರ್ ಅಲ್ಲಮ ಪ್ರಭು ಬೆಟ್ಟದೂರು, ಸಾಹಿತಿಗಳು ಹಾಗೂ ರಾಜ್ಯದ ಅಧ್ಯಕ್ಷರು, ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ರಾಘವೇಂದ್ರ ಕುಷ್ಟಗಿ ಸರ್, ಸಂಸ್ಥಾಪಕರು, ಹೈದರಾಬಾದ್ ಕರ್ನಾಟಕ ಜನಾಂದೋಲನ ಕೇಂದ್ರ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಹಿರಿಯ ನ್ಯಾಯವಾದಿಗಳು ಮತ್ತೆ ಸಾಹಿತಿಗಳಾದಂತ ಶ್ರೀಮತಿ ಹೇಮಲತಾ ಮಹಿಷಿ, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಅಭಿವೃದ್ಧಿ ಶಿಕ್ಷಣ ತಜ್ಞರಾದಂತ ಶ್ರೀ ನಿರಂಜನ ಆರಾಧ್ಯ ಸರ್ ಕೂಡ ಬರ್ತಾ ಇದ್ದಾರೆ. ಹಾಗೇನೆ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾದಂತ ಗುರುಪ್ರಸಾದ್ ಕೆರೆಗೋಡ್ ಸರ್ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದದ ರಾಜ್ಯ ಸಂಚಾಲಕರಾದಂತ ಮಾವಳಿ ಶಂಕರ್ ಸರ್ ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ವಿಜಯಪುರ ಇದರ ವಿಶ್ರಾಂತ ಕುಲಪತಿಗಳಾದಂತ ಪ್ರೊಫೆಸರ್ ಸಬಿಹಾ ಭೂಮಿಗೌಡ ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಕರ್ನಾಟಕ ರಾಜ್ಯ ರೈತ ಸಂಘ KRRS ಅದರ ರಾಜ್ಯ ಅಧ್ಯಕ್ಷರಾದ ಶ್ರೀ ಬಡಗಲಪುರ ನಾಗೇಂದ್ರ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಸಾಮಾಜಿಕ ಹೋರಾಟಗಾರರಾದಂತ ಶ್ರೀ ಉಗ್ರ ನರಸಿಂಹೇಗೌಡರು ಕೂಡ ಇದಕ್ಕೆ ಅತಿಥಿಗಳಾಗಿ ಬರ್ತಾ ಇದ್ದಾರೆ. ಹಾಗೇನೆ ಮುಖ್ಯ ಭಾಷಣಕಾರರಾಗಿ ಸಿದ್ಧಾರ್ಥ ರಥ್ ಅಂತ ಹೇಳಿ ಅವರು ಜಂಟಿ ಕಾರ್ಯದರ್ಶಿಗಳು, AIDSO ಕೇಂದ್ರ ಕೌನ್ಸಿಲ್, ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ ಕರ್ನಾಟಕದಿಂದ AIDSO ರಾಜ್ಯ ಕಾರ್ಯದರ್ಶಿಗಳಾದಂತ ಅಜಯ್ ಕಾಮತ್ ಅವರು, ಹಾಗೇನೆ ಅಖಿಲ ಭಾರತ ಶಿಕ್ಷಣ ಉಳಿಸಿ ಸಮಿತಿಯ ಉಪಾಧ್ಯಕ್ಷರಾದ VN ರಾಜಶೇಖರ್ ಅವರು, ಹಾಗೇನೆ AIUTUC ಕಾರ್ಮಿಕ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಸೋಮಶೇಖರ್ ಅವರು, ಹಾಗೇನೆ AIKKMS ರೈತ ಸಂಘಟನೆಯ ರಾಜ್ಯ ಅಧ್ಯಕ್ಷರಾದ ಶಶಿಧರ ಎಂ ಅವರು, ಹಾಗೇನೆ AIMSS ಮಹಿಳಾ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಶೋಭಾ S ಅವರು, ಹಾಗೇನೆ AIDYO ಯುವಜನ ಸಂಘಟನೆಯ ರಾಜ್ಯ ಕಾರ್ಯದರ್ಶಿಗಳಾದ ಸಿದ್ದಲಿಂಗ ಬಾಗೇವಾಡಿ ಅವರು ಕೂಡ ಬರ್ತಾ ಇದ್ದಾರೆ. ಹಾಗೇನೆ AIDSO ರಾಜ್ಯ ಅಧ್ಯಕ್ಷರಾದ ಅಶ್ವಿನಿ KS ಅವರು ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಸ್ನೇಹಿತರೆ, 100 ಜನ ಸೇರೋ ನಿರೀಕ್ಷೆ ಇದೆ ಸರ್. ಅವರೆಲ್ಲರೂ ಕೂಡ ಬಹುತೇಕರು ಪೋಷಕರಾಗಿದ್ದಾರೆ, ಹಳ್ಳಿಗಳಲ್ಲಿರುವಂತ ಬಡ ರೈತ ಕಾರ್ಮಿಕರು ಸರ್. ಏಪ್ರಿಲ್ 10ನೇ ತಾರೀಕು ಸಾರ್ವಜನಿಕ ಶಿಕ್ಷಣ ಉಳಿಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ 40,000 ಸರ್ಕಾರಿ ಶಾಲೆಗಳನ್ನ ಉಳಿಸಬೇಕು ಅಂತ ಹೇಳಿ
ಕೆಪಿಎಸ್ ಮ್ಯಾಗ್ನೆಟ್ ಯೋಜನೆಯನ್ನು ವಿರೋಧಿಸಿ ಬೃಹತ್ ಜನ ಸಮಾವೇಶ ಬೆಂಗಳೂರಿನ ಫ್ರೀಡಂ ಪಾರ್ಕ್ ಅಲ್ಲಿ ನಾವು ಮಾಡ್ತಾ ಇದ್ದೀವಿ. ಏಪ್ರಿಲ್ 10ನೇ ತಾರೀಕು ವಿಜ್ಞಾನಿ ಮತ್ತೆ ಸಂಶೋಧಕರು ಹಾಗೆ ಪ್ರೊಫೆಸರ್ ಎ ಮುರಿಗೆಪ್ಪ ಸರ್, ವಿಶ್ರಾಂತ ಕುಲಪತಿಗಳು, ಹಂಪಿ ಕನ್ನಡ ವಿಶ್ವವಿದ್ಯಾಲಯ, ಹಾಗೆ ಡಾಕ್ಟರ್ ಕೆ ಮರುಳಸಿದ್ದಪ್ಪ ಸರ್, ಹಿರಿಯ ಸಾಹಿತಿಗಳು ಹಾಗೂ ವಿಮರ್ಶಕರು, ಹಾಗೆ ಪ್ರೊಫೆಸರ್ ಎಸ್ ಜೆ ಸಿದ್ದರಾಮಯ್ಯ, ಸಂಸ್ಕೃತಿ ಚಿಂತಕರು ಮತ್ತೆ ಶಿಕ್ಷಣ ತಜ್ಞರು, ಹಾಗೆ ನಿರಂಜನ್ ಆರಾಧ್ಯ, ರಾಘವೇಂದ್ರ ಕುಷ್ಟಗಿ, ಇನ್ನು ಇತರರು ಭಾಗವಹಿಸುತ್ತಾರೆ.